ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನೋಡಿ, ಇವತ್ತು ಗ್ರೀನ್ ಚಿಕನ್ ಮಸಾಲ ಮಾಡಿದ್ದೀನಿ. ನಾನು ಚಿಕನ್ ನೋಡಿ ಯಾವ ಥರ ಗ್ರೀನ್ ಮಸಾಲ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ನೋಡಿ, ಫಸ್ಟಿಗೆ ನಾನು ಧನಿಯಾ ಮತ್ತು ಜೀರಾ ಮತ್ತು ಲವಂಗ, ಚಕ್ಕೆ ಮತ್ತು 2 ಏಲಕ್ಕಿ ತಗೊಂಡಿದ್ದೇನೆ. ಮತ್ತು ಗೋಡಂಬಿ, ಬೇಬಿ ಗೋಡಂಬಿಯನ್ನು ತಗೊಂಡಿದ್ದೇನೆ. ಅದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಆಯಿಲಲ್ಲೆಲ್ಲ ಮಾಡಲಿಕ್ಕಿಲ್ಲ, ಆಯಿಲ್ ಹಾಕಲಿಕ್ಕೇ ಇಲ್ಲ, ಬರೀ ಹಾಗೇ ರೋಸ್ಟ್ ಮಾಡ್ಕೊಳ್ಳಿಕ್ಕೆ. ನೋಡಿ, ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಡ್ರೈ ರೋಸ್ಟು, ಲೈಟಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಒಳ್ಳೆಯಾಗಿ ರೋಸ್ಟ್ ಆಗ್ತಿದೆ. ಅದರ ನಂತರ ಅದನ್ನೊಂದು ಪ್ಲೇಟಲ್ಲಿ ತೆಗೆದುಕೊಳ್ಬೇಕು. ಅದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ಮತ್ತು ಬೇರೆ ಫ್ರೈ ಮಾಡೋದು ಏನು ಅಂತ, ಮತ್ತು ಬೆಳ್ಳುಳ್ಳಿ ತಗೊಂಡಿದ್ದೇನೆ, ಒಂದು 8 ಎಸಳು, ಒಂದು 2 ಈರುಳ್ಳಿ ತಗೊಂಡಿದ್ದೇನೆ. ಅದನ್ನು ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ನಾನು. ಮತ್ತು ಇದನ್ನು ಲೈಟ್ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಆಯಿಲ್ ಬಿಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಮತ್ತು ನೋಡಿ, 2 ಟೊಮಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 8 ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಮತ್ತು ಅದರಲ್ಲಿ ಪುದೀನ ಕೂಡ ಉಂಟು. ನೋಡಿ, ಇದನ್ನು ಲೈಟು ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಫ್ರೈ ಮಾಡ್ಕೊಳ್ಬಾರ್ದು. ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದ್ದೇನೆ, 2 ಎಸಳು. ನೋಡಿ, ಹಳದಿ ಇದಕ್ಕೆ ಹಾಕಲಿಕ್ಕಿಲ್ಲ, ಅದಕ್ಕೋಸ್ಕರ ನಾನು ಪ್ಲೇಟಲ್ಲಿ ಹಳದಿನ ಹಾಕ್ಕೊಂಡಿದ್ದೇನೆ ಮಸಾಲಕ್ಕೆ. ನೋಡಿ, ಲೈಟಾಗಿ ಫ್ರೈ ಆಗಿದೆ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಹಸಿಮೆಣಸು ಲಾಸ್ಟಲ್ಲಿ ಹಾಕ್ಕೊಳ್ಳೋದು, ಸ್ವಲ್ಪ ಫ್ರೈ ಮಾಡೋಕ್ಕೆ. ಹಸಿಮೆಣಸು ಜಾಸ್ತಿ ಇಲ್ಲ, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗಷ್ಟೇ. ನೋಡಿ, ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊಳ್ಬೇಕು ಅದಕ್ಕೆ. ಅದು ಕೂಡ ಸ್ವಲ್ಪ ಲೈಟಲ್ಲಿ ಫ್ರೈ ಮಾಡ್ಕೊಳ್ಬೇಕು, ಜಾಸ್ತಿ ಫ್ರೈ ಮಾಡಲಿಕ್ಕಿಲ್ಲ. ನೋಡಿ, ಈಗ ಫ್ರೈ ಆಗಿ ರೆಡಿಯಾಗಿದೆ. ಸ್ವಲ್ಪ ಕೊತ್ತಂಬರಿ ಮೇಲೆ ಹಾಕಿಬಿಟ್ಟು ಅದೇ ಬಿಸಿಯಲ್ಲಿ ಅದನ್ನು ಸ್ವಲ್ಪ ಬತ್ತುತ್ತೆ, ಅದಕ್ಕೋಸ್ಕರ ಅದ್ರ ಮೇಲೆ ಇಟ್ಟು ಸ್ವಲ್ಪ ಗ್ಯಾಸ್ ಆಫ್ ಮಾಡಿ ಇಟ್ಕೊಳ್ಳೋಣ. ಅದರ ನಂತರ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋದು ನಾನು ತೋರಿಸ್ತೇನೆ. ನೋಡಿ, ಮಸಾಲ ಎಲ್ಲ ತಣ್ಣಗಾಗಿದೆ. ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿಗೆ ಹಾಕ್ಕೊಂಡಿದ್ದೇನೆ, ಅದು ಕೂಡ ತಣ್ಣಗಾಗಿದೆ ಮಸಾಲ. ಎಲ್ಲ ಮಸಾಲನ ರುಬ್ಕೊಳ್ಳೋಣ. ಈಗ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡ ನಂತರ ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು, ಅದಕ್ಕೆ ತಕ್ಕಷ್ಟು ನೀರು ಹಾಕಿಬಿಟ್ಟು ರುಬ್ಕೊಳ್ಳೋದು. ಈಗ ರುಬ್ಕೊಂಡಾದಮೇಲೆ ನೋಡಿ ಫ್ರೆಂಡ್ಸ್, 3/4 kg ಚಿಕನ್ ತಗೊಂಡಿದ್ದೇನೆ. ಇದನ್ನು ವಾಶ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ, ಸ್ವಲ್ಪ ಒಗ್ಗರಣೆಗೆ. ಇದನ್ನು ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಸ್ವಲ್ಪ ಫ್ರೈ ಆದಮೇಲೆ ಚಿಕನ್ ಹಾಕ್ಕೊಳ್ಳೋಣ. ಅದಕ್ಕೆ ನೋಡಿ, ಸ್ವಲ್ಪ ಬ್ರೌನ್ ಬಂದುಬಿಟ್ಟಿದೆ. ಈಗ ಇದನ್ನು ಚಿಕನ್ ಹಾಕ್ಕೊಳ್ತೀನಿ. ನೋಡಿ, ಸ್ವಲ್ಪ ಬ್ರೌನ್ ಬಂದುಬಿಟ್ಟಿದೆಲ್ಲ. ಈಗ ಇದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚಿಕನ್ನು. ಅದು ಎಲ್ಲ ಒಂದೇ ಸಾರಿ ಸೇರಿಸ್ಬಿಟ್ಟು ಚಿಕನ್ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಹಳದಿ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿದ್ದೇನೆ. ನಾನು ಅದಕ್ಕೆ ಒಂದು ಆಲೂಗಡ್ಡೆ ಮಿಕ್ಸ್ ಮಾಡಿದ್ದೇನೆ ಫ್ರೆಂಡ್ಸ್, ಅಂದರೆ ಅಲ್ಲಿ ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಬರುತ್ತೆ. ಮಸಾಲೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ಎಲ್ಲ ಮಸಾಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಅದಕ್ಕೆ ಬೇಕಾದಷ್ಟು, ಅದಕ್ಕೆ ತಕ್ಕಷ್ಟು ನೀರು ಹಾಕಿದ್ದೇನೆ. ಇದನ್ನು ಸರಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ಸಾಲ್ಟ್ ಅದಕ್ಕೆ ಎಷ್ಟು ಬೇಕು ಅಂತ. ನಾನು ಮುಂಚೆ ಸ್ವಲ್ಪ ಹಾಕಿದ್ದೆ, ಮತ್ತು ಈಗ ಸ್ವಲ್ಪ ಹಾಕಿದ್ದೇನೆ. ಅದನ್ನು ತೋರಿಸೋಕ್ಕಾಗಿಲ್ಲ, ಆದರೂ ನಿಮಗೆ ಎಷ್ಟು ಬೇಕು ಆ ಸಾಲ್ಟು ಅಷ್ಟನ್ನು ನೀವು ಹಾಕ್ಕೊಳ್ಳಿ. ಮತ್ತು ನಾನು ಸಾರಿಗೆ ಇನ್ನೂ ಸ್ವಲ್ಪ ನೀರು ಹಾಕಿದೆ, ಸ್ವಲ್ಪ ಹದದಲ್ಲಿ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ನೀರು ಎಷ್ಟು ಬೇಕು ಅಂತ. ನೋಡಿ, ನಮ್ಮ ಚಿಕನ್ ಸಾರು ರೆಡಿ. ಗ್ರೀನ್ ಚಿಕನ್ ಗ್ರೇವಿ ರೆಡಿ ಫ್ರೆಂಡ್ಸ್. ಚೆನ್ನಾಗಿರುತ್ತೆ ನೋಡಿ, ನಿಜವಾಗ್ಲೂ ಒಳ್ಳೆ ನೋಡಲಿಕ್ಕೂ ಚೆನ್ನಾಗಿ ಕಾಣಿಸ್ತಿದೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಮಂಗಳೂರು ಸ್ಪೆಷಲ್ ಗ್ರೀನ್ ಚಿಕನ್ ಮಸಾಲ ಖಂಡಿತ ಟ್ರೈ ಮಾಡಿ. ಮತ್ತು ಹೇಗಾಗಿತ್ತು ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್. ಮತ್ತು ನಿಮಗೆ ಏನಾದರೂ ಕ್ವಶನ್ ಕೇಳೋದಾದರೂ ನನಗೆ ಕಮೆಂಟಲ್ಲಿ ಕೇಳಿ, ನಾನು ಹೇಳ್ತೇನೆ. ಚೆನ್ನಾಗಿತ್ತು, ನಾನು ಟೇಸ್ಟ್ ಮಾಡಿ ನೋಡಿದೆ. ನೋಡಿ, ಚಿಕನ್ ಗ್ರೇವಿ ರೆಡಿ.
ಸರಿ ಫ್ರೆಂಡ್ಸ್, ಓಕೆ ಬಾಯ್.